ಡಾಕರ್ ಒಂದು ಇಂಪಾರ್ಟೆಂಟ್ ಟೂಲ್. ನೀವು ಐ.ಟಿಯಲ್ಲಿ ಯಾವುದೇ ಫೀಲ್ಡಲ್ಲಿ ಇರಲಿ ನೀವು ಡಾಕರನ್ನು ಯೂಸ್ ಮಾಡ್ತೀರಿ. ಬಟ್ ನೀವು ಡಾಕರನ್ನು ಯಾವ ರೀತಿ ಯೂಸ್ ಮಾಡ್ತೀರಿ? ಒಂದಾದರೆ ನೀವು ಡಾಕರಲ್ಲಿ ಕಂಟೇನರನ್ನು ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಅದರಲ್ಲಿ ವರ್ಕ್ ಮಾಡ್ತೀರಿ. ಇಲ್ಲದಿದ್ದರೆ ನೀವು ಕಂಟೇನರನ್ನು, ಇಮೇಜನ್ನು, ವಾಲ್ಯೂಮನ್ನು ಎಲ್ಲ ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಿಕೊಂಡು ನೀವು ವರ್ಕ್ ಮಾಡ್ತೀರಿ. ಬಟ್ ನಾವು ಡಾಕರಲ್ಲಿ ಉಂಟಲ್ಲ, ಒಂದು ಒಳ್ಳೆ ಅಮೇಝಿಂಗ್ ಟೂಲ್ ಉಂಟು ಡಾಕರ್ ಕಂಪೋಸ್ ಅಂತೇಳಿ. ಈ ಟೂಲನ್ನು ಯೂಸ್ ಮಾಡಿಕೊಂಡು ಉಂಟಲ್ಲ, ನಮಗೆ ತುಂಬ ಸುಲಭದಲ್ಲಿ ಎಂಟೈರ್ ಡಾಕರಿದ್ದು ಕಾನ್ಫಿಗರೇಷನನ್ನು ಆಟೋಮೇಟ್ ಮಾಡ್ಬೋದು. ಈ ಆಟೋಮೇಷನಿಂದ ಎಂಥ ಬೆನಿಫಿಟ್ ಆಗ್ತದೆ ಅಂತೇಳಿದರೆ, ನೀವು ಒಂದು ಎಂಟೈರ್ ಫೈಲನ್ನು ಬರೆದು ಆ ಫೈಲನ್ನು ಜಸ್ಟ್ ಒಂದು ಡಾಕರ್ ಕಂಪೋಸ್ ಅಪ್ ಅಂತೇಳಿ ಒಂದು ಕಮಾಂಡನ್ನು ರನ್ ಮಾಡಿದ ತಕ್ಷಣ ಎಂಟೈರ್ ಫೈಲಲ್ಲಿ ಎಂತೆಲ್ಲ ನೀವು ಬರೆದಿರ್ತೀರಿ, ಇಮೇಜಸ್ ಕ್ರಿಯೇಟ್ ಮಾಡಲಿಕ್ಕೆ, ನೆಕ್ಸ್ಟ್ ವಾಲ್ಯೂಮ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ, ಕಂಟೈನರ್ ಕ್ರಿಯೇಟ್ ಮಾಡಲಿಕ್ಕೆ, ಮತ್ತು ಅದರ ಸೆಟಪ್, ಎನ್ವೈರ್ಮೆಂಟ್ ಎಲ್ಲ ಸ್ಟೆಪ್ಪನ್ನು ಇದು ಆಟೋಮೇಟ್ ಮಾಡ್ತದೆ. ಸೊ ಹಾಗಾಗಿರೋದ್ರಿಂದ ಡಾಕರ್ ಕಂಪೋಸ್ ಉಂಟಲ್ಲ, ತುಂಬ ಒಳ್ಳೆ ಯೂಸ್ಫುಲ್ ಟೂಲ್. ಕೋಡ್ ಮಾಡ್ತಿರುವಾಗ ನಿಮ್ಗೆ ಎಂಥಾರು ಒಂದು ಎನ್ವೈರ್ಮೆಂಟ್ ಸೆಟಪ್ ಮಾಡಲಿಕ್ಕಿರಲಿ, Node.js, MongoDB ಮತ್ತು ರಿಯಾಕ್ಟ್ ಇದನ್ನೆಲ್ಲ ಒಟ್ಟಿಗೆ ಕಾನ್ಫಿಗರ್ ಮಾಡಿ ಒಂದೇ ಫೈಲಿಂದ ಎಂಟೈರ್ ಸೆಟಪನ್ನು ಆಟೋಮೇಟ್ ಮಾಡಲಿಕ್ಕೆ ಡಾಕರ್ ಕಂಪೋಸ್ ತುಂಬ ಯೂಸ್ಫುಲ್ ಟೂಲ್. ಅಷ್ಟೇ ಅಲ್ಲದೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಿರ್ತದಲ್ಲ, ಈಗ ಪಾಸ್ವರ್ಡ್ ಮ್ಯಾನೇಜರ್ಸ್ಗಳು, ನೆಕ್ಸ್ಟ್ ಕ್ಲೌಡ್ ಮತ್ತು ಹಲವಾರು ರೀತಿಯ ಅಪ್ಲಿಕೇಶನ್ಗಳನ್ನು ನೀವೇ ನಿಮ್ಮ ಲ್ಯಾಪ್ಟಾಪಲ್ಲಿ ಹೋಸ್ಟ್ ಮಾಡ್ಬೋದು. ಸೊ ಹೋಸ್ಟ್ ಮಾಡಿ ಜಸ್ಟ್ ಆ ಪರ್ಟಿಕ್ಯುಲರ್ ಡಾಕರ್ ಕಂಪೋಸ್ ಇದು ಫೈಲನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಡಾಕರ್ ಕಂಪೋಸ್ ಅಪ್ ಅಂತೇಳಿ ಮಾಡಿದ ತಕ್ಷಣ ಎಂಟೈರ್ ಸೆಟಪ್ ರೆಡಿ ಆಗ್ತದೆ. ನೀವು ಜಸ್ಟ್ ವೆಬ್ಸೈಟಿಗೆ ಹೋಗಿ ಆಕ್ಸೆಸ್ ಮಾಡಿದ್ರೆ ಆಯಿತು, ಯಾವುದೇ ನಿಮ್ಮ ಟೂಲ್ ಇರಲಿ ಅದನ್ನು. ಡಾಕರ್ ಸೀರೀಸ್ ಆಲ್ರೆಡಿ ಯೂಟ್ಯೂಬಲ್ಲಿ ಲಾಂಚ್ ಆಗಿ ಉಂಟು. ನಿಮಗೆ ಆಕ್ಸೆಸ್ ಬೇಕಿದ್ರೆ ಡಾಕರ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಮಿಡಿಯೇಟ್ಲಿ ನಾನು ನಿಮಗೆ DM ಮಾಡಿಬಿಡ್ತೇನೆ ಡಾಕರ್ ಸೀರೀಸ್ ಇದು ಪ್ಲೇ ಲಿಸ್ಟನ್ನು.